ಇನ್ನು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಧ್ಯೆ ಮಾತುಕತೆ ಮುಕ್ತಾಯ ಆಗಿದೆ. ಉಪಹಾರ ಸವಿದ ಬಳಿಕ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಇದಾದ ನಂತರ ಸುದ್ದಿಗೋಷ್ಠಿ ನಡೆಸಬಹುದು ಅನ್ನುವಂಥ ಸಾಧ್ಯತೆ ಇದೆ. ಇಬ್ಬರು ಕೆಲ ಕಾಲ ಪ್ರತ್ಯೇಕ ಮಾತುಕತೆಯನ್ನು ಮಾಡಿದ್ದಾರೆ. ಅದರ ಫೋಟೋ ಇದನ್ನು ನೀವು ನೋಡ್ತಾ ಇರೋದು. ಉಪಹಾರ ಸೇವನೆಯ ಸಂದರ್ಭದಲ್ಲಿ ಇನ್ನಿಬ್ಬರು ಆ ಮಾತುಕತೆಯ ಭಾಗವಾಗಿದ್ದರು. ಅಲ್ಲೇನು ಮಾತುಕತೆ ನಡೆದಿರಲಿಲ್ಲ. ಅದಾದ ನಂತರ ಇಬ್ಬರು ಸಪ್ರೇಟ್ ಆಗಿ ಮಾತುಕತೆ ನಡೆಸಿದ್ದಾರೆ, ಸಪ್ರೇಟ್ ಆಗಿ ಮಾತನಾಡಿದ್ದಾರೆ. ಅದರ ಫೋಟೋ ಇದು. ಉಪಹಾರ ಸೇವನೆಯ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಮತ್ತು ಕುಣಿಗಲ್ ರಂಗನಾಥ್ ಕೂಡ ಇದ್ರು. ಅಲ್ಲೇನು ಮಾತುಕತೆ ಆಗಲಿಲ್ಲ, ಉಪಹಾರ ಸೇವನೆಗಷ್ಟೇ ಸೀಮಿತವಾಗಿತ್ತದು. ಅದಾದ ನಂತರ ಇಬ್ಬರು ಮಾತನಾಡಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ನಮ್ಮ ಮನೆಯಲ್ಲಿ ಉಪಹಾರದಲ್ಲಿ ಭಾಗಿಯಾಗಿದ್ರು. ರಾಜ್ಯದಲ್ಲಿ ಉತ್ತಮ ಆಡಳಿತ, ನಿರಂತರ ಅಭಿವೃದ್ಧಿ ನಮ್ಮ ಬದ್ಧತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೊನ್ನೆನೂ ಹಿಂಗೇನೆ, ಮೊನ್ನೆ ಸಿಎಂ ಕಡೆಯಿಂದ ಮೊದಲ ಟ್ವೀಟ್ ಬಂತು ಅಥವಾ ಮೊದಲ ಪೋಸ್ಟ್ ಬಂತು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಲಾಗಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ಅಧಿಕೃತ ಎಕ್ಸ್ ಖಾತೆ ಇದರಲ್ಲಿ ಮಾಡಲಾಗಿರುವಂಥ ಪೋಸ್ಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂಥ ಟ್ವೀಟ್ ಅನ್ನ, ಆ ಪೋಸ್ಟ್ ಅನ್ನ, ಎಕ್ಸ್ ಖಾತೆಯಲ್ಲಿ ಮಾಡಿರುವಂಥ ಪೋಸ್ಟ್ ಅನ್ನು ನೋಡ್ತಾ ಇದ್ದೀರಿ. ಅಂತ ವಿಶೇಷತೆ ಏನಿಲ್ಲ, ಬಂದಿದ್ದಾರೆ ಅಂದ್ರೆ ಆ ಟ್ವೀಟ್ನಲ್ಲಿ ಅಂತ ವಿಶೇಷತೆ ಏನು ಕಾಣಿಸ್ತಾ ಇಲ್ಲ. ನಾವು ಅವರಿಗೆ ಉಪಹಾರಕ್ಕಾಗಿ ಸಿಎಂ ಬಂದಿದ್ರು ಅನ್ನೋದ್ರ ಜೊತೆಗೆ ಉತ್ತಮ ಆಡಳಿತ ಕೊಡ್ತೀವಿ ಅನ್ನೋದನ್ನು ವಿವರಿಸಿದ. ಎಸ್ ಸರ್, ಬಹುಶಃ ಈಗ ಸುದ್ದಿಗೋಷ್ಠಿ ನಡೆಸಬಹುದು. ಮೊನ್ನೆಯ ಚರ್ವಿತ ಚರ್ವಣಕ್ಕಷ್ಟೇ ಸೀಮಿತ ಆಗತ್ತಾ ಅಂತ ಇವತ್ತು ನೋಡಿ. ಈಗ ಪತ್ರಿಕಾಗೋಷ್ಠಿಯ ತಯಾರಿಯನ್ನು ಡಿ.ಕೆ. ಶಿವಕುಮಾರ್ ಆಫೀಸಿಗೆ ಕೇಳಿದೆ ನಾನೀಗ. ಪತ್ರಿಕಾಗೋಷ್ಠಿ ತಯಾರಿ ಅವ್ರು ಮಾಡ್ಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡ್ತಾರೋ ಇಲ್ವೋ ಅಂತ ಹೊರಗಡೆ ಬಂದಾಗ ಗೊತ್ತಾಗುತ್ತೆ. ಯಾಕಂದರೆ ಇಬ್ಬರು ಏನು ಮಾತಾಡ್ತಾರೆ ಅಥವಾ ಮಾತಾಡಬೇಕಾ ಅಂತಕ್ಕಂಥ ತಯಾರಿ ಅಂತೂ ಮಾಡಿ ಇಟ್ಕೊಂಡಿದ್ದೀವಿ. ಹೀಗಾಗಿ ನನಗನ್ಸುತ್ತೆ ಹೊರಗಡೆ ಬಂದು ಇಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ಊಟ ಚೆನ್ನಾಗಿತ್ತು, ತಿಂಡಿ ಚೆನ್ನಾಗಿತ್ತು, ಆ ಹೇಳಿಕೆಯನ್ನು ಕೊಡ್ತಾರೆ. ಕೆಲ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಳ್ಬೋದು. ಮೋರ್ ಆಫ್ ಸೆಷನ್ಗೆ ತಯಾರಿ ಅಂತಕ್ಕಂಥದ್ದು ಆ ಮಾತುಗಳಲ್ಲೂ ಕೂಡ ಟ್ವೀಟಲ್ಲೂ ಅದೇ ಇದೆ. ನಾವು ಉತ್ತಮ ಆಡಳಿತ ಕೊಡೋದಕ್ಕೆ ಬದ್ಧರಾಗಿದ್ದೀವಿ. ನ್ಯಾಚುರಲಿ ಇವತ್ತೇನು ನನಗನ್ಸುತ್ತೆ ನಾಯಕತ್ವ ಬದಲಾವಣೆ ಆ ಚರ್ಚೆಯಲ್ಲಿ ಅದಕ್ಕೇನು ಇವತ್ತು ಆಸ್ಪದನೇ ಇರಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮೋರ್ ಆಫ್ ಅಪೋಸಿಷನ್ ಟೀಕೆಗಳಿಗೆ ಜಾಸ್ತಿ ಒತ್ತನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀಡ್ಬೋದು ಅನ್ಸುತ್ತೆ. ಬಟ್ ಇದೆಲ್ಲವೂ ಕೂಡ ಅಂತಿಮವಾಗಿ ಸೆಷನ್ ಆದಮೇಲೆ ಏನು ಅನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೀವಾಗಲೇ ಕೇಳ್ತಾ ಇದ್ರಿ, ಸಿದ್ದರಾಮಯ್ಯನವರು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿಲ್ಲ. ಇದೇ ಡಿಫೆಂಡಿಂಗ್ ಚಾಂಪಿಯನ್, ಚಾಲೆಂಜರ್ ತಾನೇ ಅಸ್ತ್ರಗಳನ್ನು ಎಸೆಯೋದು. ಚಾಲೆಂಜರ್ ಯಾರು? ಡಿ.ಕೆ. ಶಿವಕುಮಾರ್. ಇಬ್ಬರೂ ಉಪಹಾರಗಳನ್ನು ಮಾಡಿದ ಮಾತ್ರಕ್ಕೆ ಅವ್ರ ನಡುವಿನ ತಿಕ್ಕಾಟ ನಾನು ಹೇಳಿದೆಲ್ಲ. ಯಾವುದೋ ಈಗ ಜನಾರ್ದನ್ ರೆಡ್ಡಿಗೆ ಯಡಿಯೂರಪ್ಪನವ್ರಿಗೆ ಏನಿತ್ತು, ಬಳ್ಳಾರಿಯ DC ಟ್ರಾನ್ಸ್ಫರ್ಗೋಸ್ಕರ ಇಬ್ಬರು ಜಗಳ ಆಡಿದರು. ಅವರಿಬ್ಬರ ನಡುವೆ ಏನು ಆ ಜಗಳ ಇಲ್ಲ. ನೀನು ಟ್ರಾನ್ಸ್ಫರ್ ಯಾಕೆ ಮಾಡಿದೆ, ನೀನು ನೀರಾವರಿ ಇಲಾಖೆಯಲ್ಲಿ ಯಾಕೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ, ಈ ಜಗಳ ಏನು ಇಬ್ಬರ ಮಧ್ಯೆ ಇಲ್ಲ. ಇಬ್ಬರ ಮಧ್ಯೆ ಇರ್ತಕ್ಕಂಥದ್ದು ವೆರಿ ಕೆಟಗರಿಕಲಿ ಬ್ರಾಡರ್ ಆಸ್ಪೆಕ್ಟ್ನಲ್ಲಿರೋದೇನು, ಕುರ್ಚಿ ಯಾವಾಗ ಬಿಟ್ಕೊಡ್ತೀರಾ ಇಲ್ವಾ? ಇದು ಡಿ.ಕೆ. ಶಿವಕುಮಾರ್ ಕೇಳುವ ಪ್ರಶ್ನೆ. ಸಿದ್ದರಾಮಯ್ಯನವ್ರು ಹೇಳ್ತಿದ್ರೆ ತಾಳಿ ಇನ್ನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ, ಕೆಲವೆಲ್ಲ ನಮ್ಮದೆಲ್ಲ ಬಾಕಿ ಇದೆ ಇನ್ನೂ ಅಂತ. ಅವರು ಏನು ಬಿಟ್ಟು ಕೊಡೋದೇ ಇಲ್ಲ ಅನ್ನುವ ಹಠ ಹಿಡಿದಿದ್ರೆ ನನಗನ್ಸುತ್ತೆ ಅವರೇನು ಈ ರೀತಿ ಬ್ರೇಕ್ಫಾಸ್ಟ್ಗಳಿಗೆ ಹೋಗ್ತಿರಲಿಲ್ಲ. ಕರೆಕ್ಟ್. ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನನ್ನ ಬೆಂಬಲಿಗರಿಗೆ ಡಿ.ಕೆ. ಶಿವಕುಮಾರ್ ನಾಯಕತ್ವ ಅಂತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಒಪ್ಪಲ್ಲ ಅನ್ನೋದು ಹಠ ಹಿಡಿದಿದ್ರೆ ಅವರು ಏನು ಈ ರೀತಿ ಬ್ರೇಕ್ಫಾಸ್ಟ್ಗಳಿಗೆ ಹೋಗ್ತಿರಲಿಲ್ಲ. ಅವ್ರದ್ದೇನಿದೆ, ಸ್ವಲ್ಪ ಕಾಯಿರಿ, ಮೇವರೆಗೆ ಕಾಯಿರಿ, ಮೇಗೆ ನಿಮ್ಗೆ 2 ವರ್ಷ ಸಿಗುತ್ತೆ. ಆಮೇಲೆ ಏನು ಕಾಯಿರಿ ಅಂತ ತಕ್ಷಣ ನಿಮ್ಗೆ ಬಿಟ್ಕೊಡ್ತೀನಿ ಅಂತಲ್ಲ ಅದು ಲೆಕ್ಕ. ಪೊಲಿಟಿಕ್ಸ್ನಲ್ಲಿ ಹಾಗೆಲ್ಲ ಲೆಕ್ಕ ಇರಲ್ಲ. ಕಾಯಿರಿ ಅಂತಂದರೆ ಚರ್ಚೆ ಮಾಡಲಿಕ್ಕೆ ಕಾಯಿರಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಕುರ್ಚಿ ಬಿಟ್ಕೊಡೋದಕ್ಕಲ್ಲ. ಅಂದರೆ ಕುರ್ಚಿ ಯಾವ ಬಿಟ್ಕೊಡ್ತೀನಿ ಅನ್ನೋದನ್ನು ಅವ್ರು ಯಾಕೆ ಈಗಲೇ ಯಾವ ಮುಖ್ಯಮಂತ್ರಿಯೂ ಕೂಡ ನಿಮಗೆ ಏಪ್ರಿಲ್ 14ಕ್ಕೆ ನಾನು ಕುರ್ಚಿ ಬಿಟ್ಕೊಡ್ತೀನಿ ಅಂತ ಹೇಳಲ್ಲ. ಹೇಳಿದ ತಕ್ಷಣ ಅಧಿಕಾರಿಗಳು ನೀವು ಅಧಿಕಾರದಲ್ಲಿದ್ದರೂ ಉಪಯೋಗ ಆಗಲ್ಲ. ಸಿದ್ದರಾಮಯ್ಯನವರು ಏನು ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದಿರಿ, ಕಾಯಿರಿ, ಚರ್ಚೆಯನ್ನು ಆಮೇಲೆ ಮಾಡೋಣ ಅಂತ. ಅವರೆಲ್ಲೂ ಕೂಡ ಈ ಚರ್ಚೆ ಮಾಡಿದ್ದನ್ನು ನೋಡಿದ್ರೆ ನೀವು
ಕೊಟ್ಟ ಮಾತನ್ನು ನಾನು ಉಳಿಸ್ಕೊಳ್ತೀನಿ. ಮೊನ್ನೆ ಸಿಟ್ಟಾಗ್ಬಿಟ್ರು, ಆ ಪ್ರಶ್ನೆ ಬಂದಾಗ ಸಿಟ್ಟಾಗ್ಬಿಟ್ರು ಪ್ರೆಸ್ ಮೀಟಲ್ಲಿ. ನ್ಯಾಚುರಲಿ. ಆಮೇಲೆ ಒಂದು ಸಿದ್ದರಾಮಯ್ಯನವರು ನನ್ನ ಸ್ವಭಾವವನ್ನು ಹತ್ತಿರದಿಂದ ಗಮನಿಸಿದ್ದೀನಿ. ನಾವೇ ಈಗ ಪ್ರಶ್ನೆ ಕೇಳ್ತಿರ್ತೀವಲ್ಲ, ಟರ್ಮ್ಸ್ ಡಿಕ್ಟೇಟ್ ಶುರು ಮಾಡಿದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಸಿದ್ದರಾಮಯ್ಯನವರು ಮತ್ತು ಈಗ ರಕ್ಷತ್ ಶೆಟ್ಟಿ ಸಿದ್ದರಾಮಯ್ಯನವರ ಮೇಲೆ ಟರ್ಮ್ಸ್ ಡಿಕ್ಟೇಟ್ ಮಾಡುವ ರೀತಿ ಪ್ರಶ್ನೆಯನ್ನು ಕೇಳಿದರೆ ಅವರು ವ್ಯಗ್ರರಾಗ್ತಾರೆ. ಮೇ ಬಿ ಅದು ಏನಿರುತ್ತೆ, ಆ ಜನ್ರೇಷನ್ ಎಲ್ಲರೂ ಹಾಗೇ ಇದ್ದರು ಅಲ್ವಾ. ಈಗ ನೀವು 70-75 ಆಸ್ಪಾಸ್ನಲ್ಲಿರ್ತಕ್ಕಂಥವ್ರು ನೋಡಿ, ಅವರು ಟರ್ಮ್ಸ್ ಡಿಕ್ಟೇಟ್ ಯಾರಾದರೂ ಮಾಡಿದರೆ ಅವ್ರು ಸಹಿಸಲ್ಲ. ನಮ್ಮ ವಯಸ್ಸಿಗೆ ಟರ್ಮ್ಸ್ ಯಾರಾದರೂ ಡಿಕ್ಟೇಟ್ ಮಾಡಿದರೆ ನಾವು ಸಹಿಸ್ಕೊಂಡ್ಬಿಡ್ತೀವಿ, ಆ ವಯಸ್ಸಿಗೆ ಅವ್ರು ಸಹಿಸಲ್ಲ. ಸಿದ್ದರಾಮಯ್ಯನವರು ನನಗನ್ಸೋದು ಪೊಲಿಟಿಕಲಿ ಕೂಡ, ಬರೀ ಪತ್ರಕರ್ತರಲ್ಲ, ಪೊಲಿಟಿಕಲಿ ಕೂಡ ಯಾರಾದರೂ ಇಲ್ಲ ಇದೇ ಡೇಟಿಗೆ ನೀನು ಕೆಳಗಿಳಿಬೇಕು ಅಂತಂದರೆ ಅವ್ರು ಒಪ್ಪಲ್ಲ. ಮತ್ತು ಒಪ್ಪಲ್ಲ ಇನ್ ದ ಸೆನ್ಸ್ ಏನಿದೆ ಅದು ರಕ್ಷತಲ್ಲಿ, ನೀವು ಅವರನ್ನೇನಾದರೂ ಅನಗತ್ಯವಾಗಿ ಗಡಬಡಿ ಮಾಡಿ ಕೆಳಗಿಳಿಸ್ಲಿಕ್ಕೆ ಹೋದರೆ ಕಾಂಗ್ರೆಸ್ನ ಆಟವೇ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆಗಳಿವೆ. ಎಸ್, ಡಿ ಕೆ ಶಿವಕುಮಾರು ಏನು ಬಯಸ್ತಿದ್ದಾರೆ, ಒಂದು ಬಂಡಾಯ ಆಯಿತು, ಒಂದು ಬಂಡಾಯದಲ್ಲಿ ನಾನು ಈಗ ನಿಮಗೆ ಬೆಟ್ಟ ಇದೆ, ನೀವು ಬೆಟ್ಟ ಹತ್ತಬೇಕಲ್ವಾ, ಒಂದೇ ಏಟಿಗೆ ನೀವು ಹತ್ತಲ್ಲ. ಒಂದು ಬಂಡಾಯಕ್ಕೆ ಅವರು 100 ಮೀಟರ್ ಹತ್ತಿದರು, ಹಿ ವಿಲ್ ಸ್ಟಾಪ್ ದೇರ್. ಇಬ್ಬರು ವೆರಿ ಚಾಣಾಕ್ಷ ರಾಜಕಾರಣಿಗಳಿದ್ದಾರೆ. ನಾವೆಷ್ಟು ರಾಜಕಾರಣವನ್ನು ವಿಶ್ಲೇಷಣೆ ಮಾಡ್ತೀವೋ ನಾವು ದೂರಿಂದ ಮಾಡ್ತೀವಿ, ದೇ ಆರ್ ಆ್ಯಕ್ಚುಲಿ ಲಿವಿಂಗ್ ಇನ್ ದಟ್ ಪಾಲಿಟಿಕ್ಸ್. ಎಸ್, ಹಾಗಾಗಿ ಅವ್ರು ನೋಡ್ತಿದ್ದಾರೆ ನನ್ನನ್ನು ಕೆಳಕ್ಕಿಳಿಯದಂತೆ ನಾನು ಹೆಂಗೆ ಮೇಲಿರೋದು ಅಂತ, ಇವ್ರು ನೋಡ್ತಿದ್ದಾರೆ ನಾನು ಹಂತವಾಗಿ ಹೆಂಗೆ ಹಚ್ಚೋದು. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ಎಲ್ಲವೂ ಮುಗೀತು ಅಂತ ಅನ್ಕೋಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.